ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪ್ರಸ್ತುತ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಿದೆ. ಪ್ರತಿಯೊಂದಕ್ಕೂ ವಿದ್ಯುತ್ ಅನಿವಾರ್ಯವಾಗಿದೆ. ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಪಡೆದು ಉಪಯೋಗಿಸಿಕೊಳ್ಳಬಹುದು. ಇದು ಪ್ರಸ್ತುತ ದಿನಗಳಲ್ಲಿ ಅವಶ್ಯವಾಗಿದ್ದು, ಸೋಲಾರ್ ವಿದ್ಯುತ್ ಬಳಕೆಯಿಂದಾಗಿ ಪರಿಸರಕ್ಕೆ ಹಾನಿ ಇಲ್ಲ. ಇದಕ್ಕೆ ಒಂದು ಬಾರಿ ಹಣ ವಿನಿಯೋಗ ಮಾಡುವ ಅವಶ್ಯಕತೆ ಇದೆ. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಹನುಮಂತಪ್ಪ ಹೇಳಿದರು. ಅವರಿಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಮಹಾನಗರ ಪಾಲಿಕೆ ಕೃಷಿ ವಿಶ್ವವಿದ್ಯಾಲಯ, ಸೆಲ್ಯು ಫೌಂಡೇಶನ್ ವತಿಯಿಂದ 2 ದಿನಗಳ ಕಾಲ ವಿಕಾಸಿನಿ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಕುರಿತು ಸೌರ ವಿದ್ಯುತ್ ಉಪಕರಣ ಪ್ರದರ್ಶನ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗಲಿದೆ. ವಿದ್ಯುತ್ ಉತ್ಪಾದನೆ ಕುಸಿದ ಜೊತೆಗೆ ಬೇಡಿಕೆ ನೀಗಿಸಲು ಆಗುತ್ತಿಲ್ಲ. ಜನಸಂಖ್ಯೆ ಹೆಚ್ಚಳದ ಜೊತೆಗೆ ಅವಶ್ಯಕತೆ ವಸ್ತುಗಳ ಬಳಕೆಯೂ ಹೆಚ್ಚಿದೆ. ಮನೆಗಳಲ್ಲಿ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ವಿವಿಧ ಯಂತ್ರಗಳು ಬಳಕೆಗೆ ವಿದ್ಯುತ್ ಅವಶ್ಯವಾಗಿದೆ. ಆದರೆ ಸೋಲಾರ್ ಬಳಕೆಯಿಂದ ಪರಿಸರಕ್ಕೆ ಯಾವುದೇ ಹಾನಿವೆಂದರು. ಸೋಲಾರ್ನಿಂದ ಮನೆಗಳಿಗೆ ವಿದ್ಯುತ್, ಜಮೀನುಗಳಿಗೆ ಪಂಪ್ ಸೆಟ್ ಮೂಲಕ ನೀರು, ಅನೇಕ ಸಣ್ಣ ಪುಟ್ಟ ಯಂತ್ರಗಳಿಗೆ ಸೋಲಾರ್ ವಿದ್ಯುತ್ ಬಳಕೆ ಮಾಡಿಕೊಳ್ಳಬಹುದು. ಸೋಲಾರ್ ವಿದ್ಯುತ್ ಬಳಕೆಯನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿ ಶರಣಬಸವ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೋಲಾರ್ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿದೆ. ಹೆಚ್ಚಿನದಾಗಿ ಸೌರಶಕ್ತಿ ದೊರೆಯುತ್ತಿದೆ. ಸೂರ್ಯನ ಬೆಳಕು ಯಥೇಚ್ಛವಾಗಿ ದೊರೆಯುವುದರಿಂದ ಇದಕ್ಕೆ ಹಣ ಖರ್ಚು ಮಾಡಬೇಕಿಲ್ಲ. ಸೋಲಾರ್ಗೆ ಮಾತ್ರ ಹಣ ಬರೆಸಿಕೊಂಡು ಸಾಕು. ಪ್ರತಿ ವರ್ಷ ನಿವಾರಣೆ ಮಾಡಿಕೊಳ್ಳಬೇಕು. ವಿದ್ಯುತ್ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲವೆಂದರು. ಈ ಭಾಗದಲ್ಲಿ ಇತ್ತೀಚೆಗೆ ಸೋಲಾರ್ ಬಳಕೆ ಹೆಚ್ಚಿದೆ. ಮನೆ, ಕಚೇರಿ, ಜಮೀನುಗಳಲ್ಲಿ ವಿದ್ಯುತ್ ದೀಪ ಬಳಕೆಯಾಗುತ್ತಿದೆ. ಸೋಲಾರ್ ಬಳಕೆಯಿಂದಾಗಿ ರೊಟ್ಟಿ ಮಿಷಿನ್ ಸೇರಿದಂತೆ ಅನೇಕ ಯಂತ್ರಗಳ ಮೂಲಕ ಮನೆಯಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸ್ವಯಂ ಉದ್ಯೋಗಕ್ಕೆ ಅನುಕೂಲವಾಗಲಿದೆ. ಸಾಕಷ್ಟು ಮಹಿಳೆಯರು ಬಳಕೆ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸೆಲ್ಯು ಫೌಂಡೇಶನ್ ವ್ಯವಸ್ಥಾಪಕ ಫಣೇಂದ್ರ ಸಿಂಗ್, ಕೃಷಿ ವಿವಿ ಪ್ರಾಧ್ಯಾಪಕ ಸ್ಥಾನವನ್ನು ವಿಜಯಕುಮಾರ್, ಸೆಲ್ಯು ಫೌಂಡೇಶನ್ ಹಿರಿಯ ವ್ಯವಸ್ಥಾಪಕಿ ಸುರಭಿ ರಾಜಗೋಪಾಲ್, ಉದಯ ಕುಮಾರ್, ವಿವಿ ವಿಸ್ತರಣಾಧಿಕಾರಿ ಎಆರ್ ಕುರಬರ, ಡೀನ್ ಆಯುನಗೌಡ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವಿಜಯ್ ಗೋಡಿಹಾಳ ಸೇರಿದಂತೆ ಸೆಲ್ಯು ಫೌಂಡೇಶನ್ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ಮಹಿಳೆಯರು ಭಾಗವಹಿಸಿದರು. ನಮ್ಮ ದೇಶದಲ್ಲಿ ಸೂರ್ಯನ ಬೆಳಕು ಸಾಕಷ್ಟು ಸಿಗ್ತದೆ. ಅದನ್ನು ಹೆಂಗೆ ಉಪಯೋಗ ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಕರೆಂಟ್ ಪ್ರಾಬ್ಲಮ್ಮು, ಈ ವಿದ್ಯುತ್ತಿನ ಪ್ರಾಬ್ಲಮ್ಮು ಸಾಕಷ್ಟು ಸಮಸ್ಯೆ ಇದೆ. ಏನಪ್ಪ ಅಂತಂದರೆ ಪ್ರತಿ ವರ್ಷ ನಮಗೆ ಬೇಡಿಕೆ ಹೆಚ್ಚಾಗ್ತದೆ. ನಮ್ಗೆ ಉಪಯೋಗ ಎಷ್ಟಿದೆ ಅದಕ್ಕಿಂತ 10% ಹೆಚ್ಚಿಗೆ ಆಗ್ತಾ ಇರ್ತದೆ. ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ಮದು ಆಶೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಆಗ್ತದೆ. ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಈ ಥರ ಬೇರೆ 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 ಎಲ್ಲ ನಾವು ಕರೆಂಟಿಂದ ಡಿಪೆಂಡಿಂಗ್ ಆಗಿರೋದು. ಕರೆಂಟ್ ಡಿಪೆಂಡಿಂಗ್ ಆಗಿರೋದಂದರೆ ನಮಗೆ ಸಿಗ್ತಕ್ಕಂಥದ್ದಂದರೆ ಈ ಪೆಟ್ರೋಲು, ಡೀಸೆಲ್ಲು ಮತ್ತು ಕರೆಂಟು ಇದೆಲ್ಲ ಮಾಡ್ಬೇಕಂದ್ರೆ ಕಲ್ಲಿದ್ದಲಿಂದ ಬರ್ತಕ್ಕಂಥ ಶಕ್ತಿ ಮಾಡ್ಬೇಕಂದ್ರೆ ಕಷ್ಟ ಆಗಿಬಿಡ್ತದೆ. ಎಲ್ಲದಕ್ಕೂ ಬೇಕಂದರೆ ನಮ್ಮಲ್ಲಿ ಸಿಗ್ತಕ್ಕಂಥ ಸೂರ್ಯನ ಬೆಳಕು, ಸೌರಶಕ್ತಿ ಸಾಕಷ್ಟಿದೆ. ಅದನ್ನು ಮತ್ತು ಇದು ಬಿಟ್ಟರೆ ನಮಗೆ ಗಾಳಿ ಶಕ್ತಿ, ಇವೆರಡು ಏನು ನಮಗೇನು ವಾತಾವರಣಕ್ಕೆ ಏನು ತೊಂದರೆ ಆಗಲ್ಲ. ಅದೇ ನೀವು ಈ ಮೋಟ್ರು ಆನ್ ಮಾಡಬೇಕು ಅಥವಾ ನೀವು ಟ್ರ್ಯಾಕ್ಟ್ರ್ ಓಡಿಸ್ಬೇಕು, ಬೇರೆ ಬೇರೆ ಉಪಕರಣಗಳು ಮಾಡಬೇಕಂತಂದರೆ ಪೆಟ್ರೋಲ್ ಆಗಬೇಕು, ಇಲ್ಲಾಂದರೆ ಡೀಸೆಲ್ ಆಗಬೇಕು. ಪೆಟ್ರೋಲು ಡೀಸೆಲಿಂದ ಸಾಕಷ್ಟು ನಮಗೆ ಕಾರ್ಬನ್ ಡೈಆಕ್ಸೈಡು ಅದು ಇದು ಗಾಳಿಯಲ್ಲಿ ಸಾಕಷ್ಟು ವಾತಾವರಣ ಕೆಡಿಸ್ತದೆ. ಆದರೆ ಈ ಸೂರ್ಯ ಸೋಲಾರಿಂದ ಬರ್ತಕ್ಕಂಥದ್ದು ಯಾವುದೇ ಥರದ ತೊಂದರೆಗೆ ಒಳಗಾಗೋದಿಲ್ಲ. ಅದನ್ನು ಸಾಕಷ್ಟು ನಮಗೆ ಸಿಗ್ತದೆ. ಅದನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು, ಇದು ಎಲ್ಲೆಲ್ಲಿ ಉಪಯೋಗ ಮಾಡಬೇಕು. ಒಂದು ಲೈಟ್ಸ್ಗೆ ಉಪಯೋಗ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀರಿನ ಎತ್ತಾಗಿ ನೀರು ಪಂಪ್ ಮಾಡಬೇಕಾದ್ರೂ ನಾವು ಸೋಲಾರ್ನ ಮಾಡಬೇಕು. ಕರೆಂಟ್ ಡಿಪೆಂಡಿಂಗ್ ಆಗೋಕ್ಕಾಗಲ್ಲ. ಕರೆಂಟ್ ಸ್ವಲ್ಪ ದಿನ ಕಟ್ ಆಗುತ್ತೆ, ಬೆಳೆಗಳಿಗಾಗಲ್ಲ. ಯಾವಾಗ ಕರೆಂಟ್ ಇಲ್ಲದಿದ್ದಕ್ಕೋಸ್ಕರ ಸೋಲಾರಿಂದ ಬಂದಿರತಕ್ಕಂಥದ್ದು ಶೇಖರಣೆ ಮಾಡಿ ಈಗಾಗಲೇ ಮನೆಗೆ ಬೇಕಾಗಿರ್ತಕ್ಕಂಥ ಸೌರಶಕ್ತಿನ ನಾವು ಈಗ ಒಂದು 22,000ಕ್ಕೆ ಒಂದು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಅಂಥದನ್ನು ಈ ಸೆಲ್ಕೋ ಫೌಂಡೇಶನ್ ಸೋಲಾರ್ ಅವರು ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ವಿವಿಧ ರೀತಿಯಲ್ಲಿ ಬರ್ತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ನೀರಂಥ ಪಂಪ್ಗಳು ಸಹ ಇದ್ದಾವೆ. 5 HP ಆಗಿರ್ಬೋದು, 3 HP ಆಗಿರ್ಬೋದು, 7 HP ಆಗಿರ್ಬೋದು. ಸಾಕಷ್ಟು ಅದಕ್ಕೆ ಎಷ್ಟು ಬೇಕನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಎಲ್ಲ ನಾವು ಕರೆಂಟನ್ನೇ ಡಿಪೆಂಡಿಂಗ್ ಆಗದಾಗಿದ್ದಕ್ಕೆ ಮೊಬೈಲ್ ಚಾರ್ಜರ್ ಮಾಡ್ಬೋದು. ಅಲ್ಲೊಂದು ಪ್ಲಗ್ ಕೊಟ್ಟಾರೆ. ಅದಕ್ಕೋಸ್ಕರ ಎಲ್ಲವೂ ನಾವು
ಸೋಲಾರಿಂದ ನಾವು ಮಾಡ್ತಕ್ಕಂಥದ್ದು. ಯಾವಾಗ ನಮಗೆ ಈಗ ಪಂಪನ್ನು ಆಪರೇಟ್ ಮಾಡ್ತಕ್ಕಂಥ ಒಂದು ನೀರು ಎತ್ತಕ್ಕೆ, ಇನ್ನೊಂದಂತಂದರೆ ನಾವು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಸೋಲಾರ್ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಸ್ಪ್ರೇಯರು ನಮ್ಮ ಇಂಜಿನಿಯರಿಂಗ್ ಕಾಲೇಜಿಂದ ಬಿಡುಗಡೆ ಮಾಡಿದ್ದಾರೆ, ಅದು ಕಂಡಿಡಿದ್ದಾರೆ. ಅದನ್ನು ನೀವು ಉಪಯೋಗ ಮಾಡಿಕೊಂಡು ಮಾಡಿದರೆ ಭಾಳಷ್ಟು ಉಪಯೋಗ ಆಗುತ್ತದೆ. ಯಾಕಂದರೆ ನಮ್ಮದು ಈ ರಿನ್ಯೂವಬಲ್ ಎನರ್ಜಿ, ಇದನ್ನು ನಾವೇನು ಯಾವುದೇ ಥರದಾಗಲ್ಲ, ಸಾಕಷ್ಟು ಅದನ್ನು ಮತ್ತೆ ಉಪಯೋಗ ಮಾಡಬಹುದು. ಸೂರ್ಯ ಇರೋವರೆಗೂ ಸೋಲಾರ್ ಬೆಳಕಿದ್ದೇ ಇರುತ್ತೆ. ಆದರೆ ನಮ್ಮ ಥರ್ಮಲ್ ಪವರ್ ಹಂಗಿಲ್ಲ. ಥರ್ಮಲ್ ಪ್ಲಾಂಟ್ ಏನೋ ಕೋಲ್ ಕಡಿಮೆ ಆಗ್ತದೆ, ಥರ್ಮಲ್ ಪ್ಲಾಂಟ್ ನಿಂತೋಗುತ್ತೆ. ಆಟೋಮಿಕ್ ಎನರ್ಜಿ ತುಂಬ ಅಪಾಯಕಾರಿ. ಆಮೇಲೆ ನಮ್ಮ ಜಲವಿದ್ಯುತ್ ಎಲ್ಲ ಅದು ಡ್ಯಾಮಾಗಿ ಕಡಿಮೆ ಆದ ತಕ್ಷಣ ವಿದ್ಯುತ್ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಸೋಲಾರ್ ಎನರ್ಜಿಯಲ್ಲಿ ಇದು ಯಾವುದು ಡಿಸಡ್ವಾಂಟೇಜ್ ಇರಲ್ಲ. ಸೊ ಇದು ಹಾಗಾಗಿ ಸೋಲಾರ್ ಎನರ್ಜಿ ಮೇಲೆ ಜಾಸ್ತಿ ಇತ್ತೀಚೆಗೆ ಸರ್ಕಾರಗಳು ಜಾಸ್ತಿ ಒತ್ತು ಕೊಡ್ತಾ ಇದ್ದಾವೆ. ತುಂಬ ಅದು ಸಬ್ಸಿಡಿ ಬೇರೆ ಇದೆ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮನೆಗೆ ಯೂಸ್ ಮಾಡೋದು ತುಂಬ ಕಂಫರ್ಟಬಲ್ ಇರ್ತಕ್ಕಂಥದ್ದು. ನೀವು ಮನೆಗೆ ಯೂಸ್ ಮಾಡ್ಬೋದು, ನೀವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಬೋದು, ಇಂಡಸ್ಟ್ರೀಸ್ಗೆ ಯೂಸ್ ಮಾಡ್ಬೋದು, ಆಫೀಸ್ಗಳಿಗೆ ಯೂಸ್ ಮಾಡ್ಬೋದು. ಎಲ್ಲ ಈ ಥರ ಪ್ಯಾನಲ್ಸ್ ಎಲ್ಲ ಬಂದಿದ್ದಾವೆ ಈಗ. ಇಲ್ಲಿ ಮೇಜರ್ ಏನು ಇದು ಅಡ್ವಾಂಟೇಜ್ ಅಂತ ಏನಪ್ಪ ಅಂದರೆ, ನಾನು ಆಗಲೇ ಹೇಳಿದ್ರೆ ಒಂದು ರಿನ್ಯೂವಬಲ್ ಎನರ್ಜಿ, ಯಾವತ್ತೂ ಮುಗಿಲಾರ್ದಂಥ ಎನರ್ಜಿ. ಇದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ, ಇನಿಷಿಯಲ್ ಸ್ವಲ್ಪ ಏನು ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿ ಬಂಡವಾಳ ಬೇಕಾಗ್ತದೆ. ಅದಾದ ನಂತರ ನಿಮಗೆ ಮೈಂಟೆನೆನ್ಸ್ ಇರೋಲ್ಲ. ಬಟ್ ನೀವು ಓವರಾಲ್ ಕಾಸ್ಟ್ ತೊಗೊಂಡಂತಂದರೆ ನಿಮ್ಮ ಉಳಿದ ಎಲ್ಲ ಎನರ್ಜಿಗಿಂತಲೂ ಇದು ಕಡಿಮೆ ಕಾಸ್ಟಲ್ಲಿ ನಿಮಗೆ ಬರುತ್ತೆ. ಈಗ ಇತ್ತೀಚೆಗೆ ನಿಮ್ಗೆ ಬಂದಿದೆ, ವಾಚ್ ಎಲ್ಲ ಬಂದಿದೆ ಸೋಲಾರಲ್ಲಿ, ಮೊಬೈಲ್ ಸೋಲಾರ್ ಬರ್ತಾ ಇದೆ. ಈಗ ವೆಹಿಕಲ್ಸ್ ಎಲ್ಲ ಸೋಲಾರ್ ಬರ್ತಾ ಇದ್ದಾವೆ, ಕಾರೆಲ್ಲ ಬರ್ತಾ ಇದ್ದಾವೆ. ಕೆಲವು ದಿನಗಳಲ್ಲಿ ಸೋಲಾರ್ ಕಾರೆಲ್ಲ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇನ್ಮೇಲೆ ಇದು ಅನಿವಾರ್ಯ ಇದೆ. ವಿಶೇಷವಾಗಿ ನಮ್ಮ ರಾಯಚೂರಿಗೆ ಸೋಲಾರ್ ಯಾವತ್ತೂ ನಮಗೆ ಸೂರ್ಯನ ಬೆಳಕು ಯಾವತ್ತೂ ಕಡಿಮೆ ಆಗಲ್ಲ ಈ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿ. ಸೊ ಹಾಗಾಗಿ ನಾವು ಸೋಲಾರ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಎಲ್ಲ ಅವಕಾಶ ಇಲ್ಲಿದೆ. ನಾವು ಭಾಳ ಜನ ರೈತರು ನೋಡ್ತೀವಿ, ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಈ ಪಂಪ್ ಸೆಟ್ 6 HP 7 HP ಬಂದು ಪಂಪ್ ಸೆಟ್ಟಿಗೆಲ್ಲ ಸೋಲಾರ್ ಎನರ್ಜಿ ಹಾಕ್ತಿದ್ದಾರೆ. ಎಸ್ಪೆಷಲಿ ಲಿಂಗಸೂರು ತಾಲೂಕಲ್ಲಿ ನಾವು ನೋಡಿದ್ವಿ. ಆರ್ಟಿಕಲ್ಚರ್ಗೆ ಏನು ಬಳಸ್ತಾ ಇದ್ದಾರಲ್ಲ ಪಂಪ್ ಸೆಟ್ಗಳು, ಅವಕ್ಕೆಲ್ಲಕ್ಕೂ ಸೋಲಾರ್ ಎನರ್ಜಿ ಹಾಕ್ಸಿದ್ದಾರೆ. ಸೋಲಾರ್ ಎನರ್ಜಿಗೆ ನೀವು ಯಾರು ಹೇಳ್ದಂಗೆ ಎಲೆಕ್ಟ್ರಿಸಿಟಿ ನೀವು ಯಾವುದೋ ಒಂದು ಕಾರಣದಲ್ಲಿ ಸ್ವಲ್ಪ ಭೂಮಿ ಅಂತಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಬರೋಕ್ಕಾಗಲ್ಲ. ಆದರೆ ಸೋಲಾರ್ ಜನ ಅದು ಯಾವುದು ಬೇಕಾಗಿಲ್ಲ. ನಾವು ಪ್ಲೇಟ್ ಚೆಕ್ ಹಾಕ್ತೀವಿ, ಬೆಳಕು ಸೂರ್ಯನ ಬೆಳಕು ಬಂದಿದ್ದರೆ ಸಾಕು. ಸೊ ಹಾಗಾಗಿ ಈ ಥರ ಎಲ್ಲ ಅಡ್ವಾಂಟೇಜ್ ತುಂಬ ಇದೆ. ಇದು ಏನೇನು ಇದರಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ನಗರದ ಬಂದೆ ನವಜ ಕಾಲೋನಿ ಪ್ರದೇಶದ ನಿವಾಸಿಗಳಿಗೆ ಮೃತದೇಹ ಕಬರಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ಜನಜ ವ್ಯಾನ್ ವಾಹನ ಮತ್ತು 2 ರೆಫ್ರಿಜರೇಟರ್ಗಳನ್ನು ಸುಮಾರು 20 ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತ್ ಕುಮಾರ್ ಅವರು ಒದಗಿಸಿಕೊಟ್ಟರು. ಇಂದು ಬಂದೆ ನವಜ ಕಾಲೋನಿ ಮಸೀದ್ ಎ ಬಂದೆ ನವಜ ಹತ್ತಿರ ಸದರಿ ವಾಹನ ಮತ್ತು ರೆಫ್ರಿಜರೇಟರ್ಗಳನ್ನು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎ ವಸಂತ್ ಕುಮಾರ್ ಅವರು, ಈ ಪ್ರದೇಶದಿಂದ ಕಬರಸ್ಥಾನವು ಸುಮಾರು 3 ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲ ಆಗುತ್ತಿರುವುದನ್ನು ಮನಗೊಂಡು ಸ್ಥಳೀಯ ಮುಖಂಡರು ಜನಜ ವಾಹನ ಮತ್ತು ರೆಫ್ರಿಜರೇಟರ್ ಅವಶ್ಯಕತೆ ಇದ್ದು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು. ಈ ವ್ಯವಸ್ಥೆಯನ್ನು ನಗರದ ಎಲ್ಲ ವಾರ್ಡ್ಗಳಲ್ಲಿ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. बड़े मस्जिद यहाँ पे 10 लाख जामिया मस्जिद को देने का इरादा है. वो भी एक 3-4 महीने में वो भी काम हो सकता है. इसलिए मैं ये सोशल सर्विस है और ह्यूमैनिटी का हिसाब से बड़ा सर्विस है. सबसे बड़ा सर्विस यही है. हमारे दोस्त, हमारे बुजुर्ग, हमारे रिश्तेदार हमारे साथ में रहे, सब वाले हमें छोड़ के जाते वक्त उनको रिस्पेक्टफुली बहुत अच्छे गौरव से उनको पीसफुल से भेज देने का एक हमारा एक ह्यूमैनिटी उसमें देखा जाता है. ये सर्विस बहुत अच्छा बढ़िया सर्विस है और ह्यूमैनिटी सर्विस है. इसको हम सब अच्छे तरह से इस्तेमाल करके लोगों को इसका फ़ायदा दिलाना पड़ेगा. मैं इतना कह के तो आप लोग ड्राइवर रख के लाइक हमारे नौजवान कौन से बच्चे हैं देने का खर्चा उनको
देने के इंतजाम करना पड़ते मैं ऐसा करके सबको मैं शुक्रिया अदा करता हूँ। सर्विस हाँ, कोई भी और मैं बहुत खुशी की बात है मोहम्मद इकबाल बोल के हमारे फ्री सर्विस ये कौम की बड़ा सर्विस होता है। आप ये काम सुना है, बहुत खुशी की बात है। अच्छे मुबारक। ವಸತಿಗಳ ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಿ ಅರ್ಹ ಬಡ ಜನತೆಗೆ ವಿತರಿಸಲು ಕ್ರಮ ವಹಿಸುವಂತೆ ರಾಜ್ಯ ನಗರ ಅಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಬೈರತಿ ಸುರೇಶ್ ಅವರು ಸೂಚಿಸಿದರು. ಪೂರ್ಣ ನಿಗದಿಯಂತೆ ಬೆಳಗ್ಗೆ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಮೂಲಕ ಹೊರಟು ರಾಯಚೂರು ನಗರಕ್ಕೆ ಆಗಮಿಸಿ ಮಧ್ಯಾಹ್ನ 12:15 ವೇಳೆಗೆ ವಸತಿ ಸಮುಚ್ಚಯ ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ರೀತಿ 3 ಸಮುಚ್ಚಯ ನಿರ್ಮಾಣ ಕಾರ್ಯವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುತ್ತಿದೆ. ಬಡವರಿಗೆ ಮನೆಗಳನ್ನು ನಿರ್ಮಿಸಿ ಕೊಡುವ ಈ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ. ದಾಖಲೆಯ 2419 ಮನೆಗಳನ್ನು ನಿರ್ಮಿಸಿ ಕಡು ಬಡವರಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ವರ್ಗದ ಹಾಗೂ ಹಿಂದುಳಿದ ವರ್ಗದ ಜನತೆಗೆ ನೀಡುತ್ತಿರುವುದು ರಾಯಚೂರು ಇತಿಹಾಸದಲ್ಲಿ ಪ್ರಪ್ರಥಮವಾದ ದಾಖಲೆಹರ ಕಾರ್ಯವಾಗಿದೆ ಎಂದು ಸಚಿವರು ತಿಳಿಸಿದರು. ಮನೆಗಳನ್ನು 44 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿದೆ. ಪರಿಶಿಷ್ಟ ಜಾತಿಗೆ 951 ಮನೆಗಳು, ಪರಿಶಿಷ್ಟ ಪಂಗಡಕ್ಕೆ 1053 ಮನೆಗಳು, ಸಾಮಾನ್ಯ ವರ್ಗಕ್ಕೆ 228 ಮನೆಗಳು ಮತ್ತು ಹಿಂದುಳಿದ ವರ್ಗಕ್ಕೆ 187 ಮನೆಗಳು ಅನುಮೋದನೆಯಾಗಿವೆ. ಈ ಯೋಜನೆಯ ಅಂದಾಜು ವೆಚ್ಚ 9 ಲಕ್ಷ ಇರುತ್ತದೆ. ಎಸ್ಸಿ ಮತ್ತು ಎಸ್ಟಿ ಅವರಿಗೆ ಕೇಂದ್ರ ಮತ್ತು ರಾಜ್ಯದಿಂದ ಸಬ್ಸಿಡಿ ಅನುದಾನ ರಾಜ್ಯ ಸರ್ಕಾರದ 2 ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದ 1.5 ಲಕ್ಷ ರೂಪಾಯಿ ಅನುದಾನ ಸೇರಿ ಒಟ್ಟು 3.50 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಬ್ಯಾಂಕಿನಿಂದ ಲೋನ್ ಪಡೆದು ಬಾಕಿ ಉಳಿದ ಅನುದಾನವನ್ನು ಫಲಾನುಭವಿಗಳಿಗೆ ಭರಿಸಬೇಕಿರುತ್ತದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತ ಜುಬೇನಾ ಮಹಾಪಾತ್ರ ಅವರು ಸಚಿವರಿಗೆ ಮಾಹಿತಿ ನೀಡಿದರು. ಪರಿಶಿಷ್ಟ ಜಾತಿಯವರು ನಮಗೆ ಇಷ್ಟು ಜನರನ್ನು ಕೊಟ್ಟಿದ್ದಾರೆ ಸರ್. ಅನುಮೋದನೆಗೊಂಡಲ್ಲಿ ಪರಿಶಿಷ್ಟ ಪಂಗಡ ಇಷ್ಟಿದೆ ಸರ್. ಇಷ್ಟಿದೆ ಸರ್. ನಮಗೆ ಅಟ್ಯಾಚ್ ಪರಿಶಿಷ್ಟ ಪಂಗಡ ಎರಡು ಸೇರಿಸಿ ನೀವು ಅದಕ್ಕೆ ಕೊಟ್ಟರೆ ಬರ್ತದಾ? ಒಂದು ಮನೆ 330 ಸ್ಕ್ವೇರ್ ಫೀಟ್ ಸರ್. 330 ಕಟ್ಟಕ್ಕಷ್ಟೇ ಹೆಚ್ಚು ಕಮ್ಮಿ ನಮಗೆ ಈಗ ಯಾರಾದರೂ ಕಟ್ಟಬೇಕು ಅಂದರೆ 8-9 ಲಕ್ಷ ರೂಪಾಯಿ 2 ಲಕ್ಷ 4 ಲಕ್ಷ ಲೋನ್ ಅಂತ ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ ಮಾಡಬೇಕು. ಬಟ್ ಒಂದು ಸ್ವಲ್ಪ ವಿಕಲಚೇತನರಿಗೆ ಅವರ ಹಕ್ಕುಗಳ ಬಗ್ಗೆ ತಿಳಿಸಲು ಸಮಾಜದಲ್ಲಿ ಅವರಿಗೂ ಸಮಾನ ಬದುಕು ಅವಕಾಶವಿದೆ. ಅವರು ಯಾರಿಗೂ ಕಡಿಮೆ ಇಲ್ಲ. ವಿಶೇಷ ಚೇತನರನ್ನು ನಾವು ಗೌರವಿಸಬೇಕೆಂದು ಮುಖ್ಯ ಶಿಕ್ಷಕರಾದ ಬಂದೆ ನವಾಜ್ ಅವರು ಹೇಳಿದರು. ರಾಯಚೂರು ತಾಲೂಕಿನ ಡಿ ಯದ್ಲಾಪುರ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದ ಬಂದೆ ನವಾಜ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಪುಟ್ಟರಾಜ ಗವಾಯಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಗವಾಯಿಗಳ ಬಗ್ಗೆ ಮಾತನಾಡುತ್ತಾ ಅವರಂತೆ ಸಾಧನೆ ಮಾಡಲು ಮತ್ಯಾರಿಂದ ಸಾಧ್ಯವಿಲ್ಲ. ಅಂಗವೈಕಲ್ಯದ ಬಗ್ಗೆ ಯಾರು ಅಗೌರವ ತೋರಬಾರದು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಅಲ್ಲದೆ ಸಾರ್ವಜನಿಕರಿಗೆ ವಿಶೇಷ ಚೇತನದ ಬಗ್ಗೆ ಅರಿವು ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 3ರಂದು ಅಂತಾರಾಷ್ಟ್ರೀಯ ವಿಕಲಚೇತನರ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ಈ ವೇಳೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಶೇಷ ಚೇತನರಲ್ಲಿ ಸಾಧನೆ ಮಾಡಿದ ಕೆಲ ಮಹನೀಯರ ಪರಿಚಯ ಮತ್ತು ಸಾಧನೆ ಬಗ್ಗೆ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ದೊಡ್ಡವ್ವ, ಜಯಶ್ರೀ, ಸಾವಿತ್ರಿ, ಶಿವಗೀತಾ, ಮಂಜುಳಾ, ನಾಜ್ಮಾ ಬೇಗಂ, ಸುಮಂಗಳ, ರಾಧಾ, ಶ್ವೇತಾ, ಸಾಬಮ್ಮ, ನಾಗರತ್ನ, ಕವಿತಾ, ರುಬೀನಾ ಸೇರಿ ನಾಂದಿ ಫೌಂಡೇಶನ್ ತರಬೇತಿದಾರರ ನೀಲಕಂಠ ಸ್ವಾಮಿ ಹಾಗೂ ಐಶ್ವರ್ಯ ಉಪಸ್ಥಿತರಿದ್ದರು. ಭಾವಚಿತ್ರವನ್ನು ಇಟ್ಟು ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಇವತ್ತು
ಪೂಜೆ ಮಾಡಿ ಹೌದಾ ಅವರ ಸಾಧನೆಗಳ ಬಗ್ಗೆ ಇತ್ತೀಚೆಗೆ ನಮ್ಮ ಮಕ್ಕಳೆಲ್ಲರೂ ಹೇಳಿದ್ದಾರೆ. ಪುಟ್ಟರಾಜ ಗವಾಯಿ ಅವರು ಎಂತೆಂಥ ಸಾಧನೆ ಮಾಡಿದ್ದಾರೆ ಅಂದರೆ ಅವ್ರು ಮರೆಯೋಕ್ಕಾಗೋದಿಲ್ಲ ಹೌದಾ. ಯಾವುದೂ ಜಾತಿ ಭೇದ ಭಾವ ಇಲ್ಲದೆ ಒಳ್ಳೆಯ ಒಂದು ಆಶ್ರಮವನ್ನು ತೆಗೆದಿದ್ದಾರೆ. ಅವರು ಬರೆದಂಥ ಪುಸ್ತಕಗಳನ್ನು ನಾವು ಓದಬೇಕು. ಅವರು ಬರೆದಂಥ ನಾಟಕಗಳನ್ನು, ಅವ್ರು ಮಾಡಿದಂಥ ಸಾಧನೆಗಳನ್ನು ಇವತ್ತು ನಾವು ಸ್ಮರಿಸ್ಕೊಳ್ಬೇಕು ಹೌದಾ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ, ವಿಶ್ವದಲ್ಲಿ ಎಲ್ಲ ಕಡೆಯೂ ಇದು ಅಂಗವಿಕಲರ ದಿನಾಚರಣೆಯನ್ನು ನಡೀತಾ ಇದೆ. ಹಾಗಾಗಿ ಯಾರೇ ಅಂಗವಿಕಲರಿರ್ರಿ ಅವರಿಗೆ ಸ್ವಲ್ಪ ಗೌರವ ಕೊಡ್ರಿ, ಅವರಿಗೆ ಹೀಯಾಳಿಸ್ಬೇಡ್ರಿ. ಇದು ಒಂದು ಮೊದಲೇ ಸಂದೇಶ. ನಮ್ಮ ಅಂಗವಿಕಲರು ಇರ್ತಾರೆ ಹೌದಾ, ದೇವರು ಹುಟ್ಟಿಸಿರ್ತಾನೆ. ಹುಟ್ಟಿಸಿದ ಮೇಲೆ ಒಂದು ಕಣ್ಣು, ಒಂದು ಕಿವಿಯೋ, ಒಂದು ಕೈಯೋ, ಒಂದು ಕಾಲು, ಏನೋ ಅದು ದೇವರು ಒಂದು ಸೃಷ್ಟಿ ಅದು ಹೌದಾ. ಆ ರೀತಿ ಮಾಡಿದಾಗ ಅವ್ರಿಗೇನಂತಾರೆ ಅಂಗವೈಕಲ್ಯರು ಅಂತಾರೆ ಹೌದಾ, ವಿಶೇಷ ಚೇತನರು ಅಂತ ಕರಿತೀವಿ. ವಿಶೇಷ ಚೇತನರ ಬಗ್ಗೆ ನಾವೇನು ಮಾಡ್ಬೇಕಪ್ಪ ಅಂದರೆ ಗೌರವಿಸ್ಬೇಕು. Sir, this is under HRASFT scheme. 45 to 60 days. And if it goes pushing next, we used to cut the next some people got ಓ ಅಣ್ಣ ಮುಂದೆ ಅಡ್ಡಾಡ್ಬಿಡ್ರ ಬೇರೆ ಬರ್ಬೇಡ್ರಪ್ಪ. and we are patented in his name and his this has been patented under the name of farmer. ಸಬ್ಸಿಡಿ 60% ಸಬ್ಸಿಡಿ ಸೋಲಾರ್ ಅದು ನಮಗೆ 55ರಿಂದ 2 ಲ್ಯಾಕ್. ಮಾತಾಡ್ತಾರೆ ಅಲ್ಲ ಅವರು ಹೆಣ್ಮಕ್ಳು ಮಾತಾಡಿದ್ರೆ
ಹಾಂ ಸರ್. ಈ ದಿನ ಸರ್ಕಾರದ ಏನು ಮಹಾನಗರ ಪಾಲಿಕೆ ಹಾಗೂ ಸೆಲ್ಫ್ ಕಾರ್ಪೊರೇಷನ್ ಸಹಯೋಗದೊಂದಿಗೆ ವಿಕಾಸಿನಿ ಅಂತ ಒಂದು ಮೇಳವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಸೌರಚಾಲಿತ ಉದ್ಯೋಗ ಮಾಡುವಂಥ ಯಂತ್ರೋಪಕರಣಗಳ ಪ್ರದರ್ಶನ. ಇಲ್ಲಿ ಬರೀ ಯಂತ್ರೋಪಕರಣಗಳು ಅಲ್ಲದೇ ಬೇರೆ ಬೇರೆ ರೀತಿಯಾದ ಫೈನಾನ್ಸಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಮತ್ತು ಏನು ಮಿಷಿನರಿ ಪಾರ್ಟ್ಗಳಾಗಿರ್ಬೋದು, ಬ್ರಾಂಡಿಂಗ್ ಆಗಿರ್ಬೋದು, ಸೇಲ್ಸ್ ಹೆಂಗೆ ಮಾಡ್ಬೋದು, ಈ ಥರ ಬೇರೆ ಬೇರೆ ವಿವಿಧ ರೀತಿಯಾದ ತಂತ್ರಜ್ಞಾನವನ್ನು ಬಳಸಿ ಈ ಒಂದು ಮೇಳವನ್ನು ನಾವು ಮಾಡ್ತಾಯಿದ್ದೀವಿ ಈ ರಾಯಚೂರು ಭಾಗದಲ್ಲಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮೈಗ್ರೇಷನ್, ವಲಸೆ ಹೋಗೋದನ್ನು ತಪ್ಪಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಂಗಾಗಿ ಇದರಲ್ಲಿ ಸುಮಾರು ಮಹಿಳೆಯರು, SHG ಗುಂಪಿನ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಂದರೆ ಯಾರೋ ಅಂಗವಿಕಲರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ರೈತರುಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದರ ಏನು ಬೆನಿಫಿಟನ್ನು ಅವರು ತಗೊಂಡು ಮುಂದೆ ಅವರು ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ಅನ್ನೋ ಒಂದು ಇದನ್ನು ನಾವು ಈ ಕಾರ್ಯಾಗಾರದ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಎಷ್ಟು ಶೆಡ್ ಇದು ಸುಮಾರು ಒಂದು 40ರಿಂದ 50 ತಂತ್ರಜ್ಞಾನಗಳು ಒಳಗೊಂಡಂಥ ಮಳಿಗೆಗಳನ್ನ ನಾವು ಅವಲಂಬನೆ ಮಾಡಿದ್ದೀವಿ. ಒಂದು ಕಡೆ ಫೈನಾನ್ಸ್ ಯಾವ ಥರ, ಬ್ಯಾಂಕರ್ಸ್ ಯಾವ ಥರ ಫೈನಾನ್ಸ್ ಮಾಡ್ತಾರೆ ಅವರ ಬಿಸ್ನೆಸ್ಗೆ ಅನ್ನೋದು ಒಂದು ರೋ ಆದರೆ, ಇನ್ನೊಂದು ಕಡೆ ಸ್ವಂತ ಮಹಿಳೆಯರು ಆಲ್ರೆಡಿ ಅವ್ರು ಏನೇನು ಉದ್ಯೋಗ ಮಾಡ್ತಾ ಇದ್ದಾರೋ ಅದನ್ನು ಒಂದು ಕಡೆ ಹಾಕಿದ್ದೀವಿ. ಇನ್ನೊಂದು ಭಾಗದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಭಾಗದಲ್ಲಿ ಟ್ಯಾಕ್ಟ್ರುಗಳು, ಮಿನಿ ಟ್ಯಾಕ್ಟ್ರುಗಳು, ರೈಸ್ ಮಿಲ್ಗಳು, ಎಣ್ಣೆಗಾಣಗಳು, ಈ ಥರ ಇನ್ನೊಂದು ಭಾಗದಲ್ಲಿ ಹಾಕಿದ್ದೀವಿ. ಹಾಗೆ ಬಂದರೆ ಇನ್ನು ಮಹಿಳೆಯರು ಮಾಡುವಂಥ ಚಕ್ಲಿ ಮಾಡೋದಾಗಲಿ, ಉಪ್ಪಿಟ್ಟು ಮಾಡೋದಾಗಲಿ, ಪಿಕ್ಕಲ್ಗಳು ಮಾಡೋದಾಗಲಿ, ಅಥವಾ ರೊಟ್ಟಿ ಮಾಡೋದಾಗಲಿ, ಈ ಥರದ್ದು ಒಂದು ಭಾಗದಲ್ಲಿ ಅಳವಡಿಕೆ ಮಾಡಿದ್ದೀವಿ. ಸುಮಾರು ಒಂದು 45ರಿಂದ 50 ಸ್ಟಾಲ್ಗಳು ಇದರಲ್ಲಿ ಇದೆ. ತಮ್ಮ ಹೆಸರು? ನಮ್ಮ ಹೆಸರು ಫಣೀಂದ್ರ ಸಿಂಗ್ ಅಂತ, ಹಿರಿಯ ಯೋಜನಾ ವ್ಯವಸ್ಥಾಪಕ. ಅಂತ ಹೇಳ್ಬಿಟ್ಟು ನಮ್ಮದು ಬಂದು ಗಾಣದಾಳು ಪಂಚಮುಖಿ ಗಾಣದಾಳು ಪಂಚಾಯತಿ ಬಂತು ಗಾಣದಾಳು. ಇವತ್ತು ನಾವು ಸ್ವಸಹಾಯ ಸಂಘದಿಂದ ಪೂಜಾ ಸಾಮಗ್ರಿಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಭಾಳಗಳ ಅಡೆತಡೆಗಳು ಬಂದವು. ಆಮೇಲೆ NRLM ಕಡೆಯಿಂದ ನಮ್ಗೆ ಲೋನ್ ಕೂಡ ಸಿಕ್ಕಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಕೆಮಿಕಲ್ ರಹಿತ ಒಂದು ಪ್ರಾಡಕ್ಟನ್ನು ರೆಡಿ ಮಾಡ್ತಾ ಇದ್ದೀವಿ ಇತ್ತೀಚೆಗಿಂದ. ಈ ಪ್ರಾಡಕ್ಟಿಗೆ ನಮ್ಗೆ ಜಾಸ್ತಿ ಮಟ್ಟದಲ್ಲಿ ನಮ್ಗೆ ಒಂದು ಎಲ್ಲರ ಸಹಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೌಡಂಗ್ ಪ್ರಾಡಕ್ಟ್ಸ್, ಯಾಕಂದರೆ ಈಗ ನಮ್ಗೆ ಅಗರಬತ್ತಿ ಎಲ್ಲ ತೊಗೊಂಡ್ರೆ ಕೆಮಿಕಲ್ ಭಾಳಷ್ಟು ಇದೆ. ನೀವು ಸೈಕಲ್ ಬ್ರ್ಯಾಂಡೇ ತೊಗೊಳ್ಳಿ, ಎಂಥ ಬ್ರ್ಯಾಂಡ್ ತೊಗೊಂಡ್ರೂ ಕೆಮಿಕಲ್ ಇಲ್ಲದೆ ಯಾರು ಕೊಡೋಲ್ಲ. ಬಟ್ ನಮ್ಮ ಹತ್ರ ಕೆಮಿಕಲ್ ರಹಿತವಾದ ಒಂದು ಪ್ರಾಡಕ್ಟ್ಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಖರೀದಿ ಮಾಡಿ. ಪರಿಸರ ಸ್ನೇಹಿ ಅಂತೇಳಿ ಏನು ಅಂತಾರಲ್ಲ, ಅದು ಬಾಯಲ್ಲಿ ಹೇಳೋದಲ್ಲ, ನಾವು ಕೆಲವೊಂದು ವಿಷಯಗಳಲ್ಲಿ ಮಾಡಿ ತೋರಿಸ್ಬೇಕಂತ ನಮ್ಮದು ಉದ್ದೇಶ ಸರ್. ಗೌರ್ಮೆಂಟಿಗೆ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಸಂಸ್ಥೆಗಳಿಂದ ನಮ್ಗೆ ಲೋನ್ ಸಿಗ್ತಾ ಇದೆ. ಲೋನ್ ಜೊತೆಗೆ ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು. ಇದರಿಂದ ನಮ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗ್ತಾ ಇದೆ. ಒಂದು ವೇಳೆ ನಾವು ಬಂದು ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಒಂದು ವೇಳೆ ಸೇಲ್ ಆಗಿಲ್ಲ ಅಂತಂದ್ರೂ ಅಡ್ವರ್ಟೈಸ್ಮೆಂಟ್ ಸಿಗ್ತಾ ಇದೆ. ಒಂದು ಸಲ ಒಂದು ವಸ್ತು ತೊಗೊಂಡು ಹೋಗ್ಯಾರ ಅಂದರೆ ಇಷ್ಟಪಟ್ಟು ಮತ್ತೆ ನಮ್ಗೆ ಕಾಲ್ ಮಾಡಿಬಿಟ್ಟು ಮತ್ತೆ ಆರ್ಡ್ರ್ ಕೊಡ್ತಾರಲ್ಲ, ಅದೆಲ್ಲ ನಮ್ಗೆ ತುಂಬ ಅನುಕೂಲ ಆಗಿದೆ. ಇದರಿಂದ ಹೆಚ್ಚಿನ ಮಟ್ಟದ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಸಿಗ್ತಾ ಇದೆ. ನಮ್ಮ ಹೆಸರು ಮೇಡಮ್? ಸುಜಾತ. ಸರ್ಕಾರದಿಂದ ಮಂಜೂರಾದ ಸ್ಮಾರ್ಟ್ ಕ್ಲಾಸ್ ಕಟ್ಟಡ ಅಪೂರ್ಣವಾಗಿದ್ದು ತ್ವರಿತಗತಿಯಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯಿಸಿ ಮಂಗಳವಾರ 11 ಗಂಟೆಗೆ ಆಶ್ರಯ ಕಾಲೋನಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷ ಮಿರ್ಜಾ ಹಸನ್ ಬೇಗ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. 2023-24ರಲ್ಲಿ ಸ್ಮಾರ್ಟ್ ಕ್ಲಾಸ್ಗಾಗಿ ಕಟ್ಟಡ ಮಂಜೂರಿಯಾಗಿದ್ದು ಇದರ ಕಾಮಗಾರಿ ಅಪೂರ್ಣಗೊಂಡಿದ್ದು ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಪ್ರಯೋಜನ ಆಗಿಲ್ಲ ಎಂದಿದ್ದಾರೆ. यार देखो बहुत अफसोस से बोलना पड़ता, मेरे पास पूरे डॉक्यूमेंट्स है। एक उर्दू स्कूल का स्मार्ट क्लास 2 साल से रुका सही है काम। ये 2 साल से रुका, ये 2 साल से कई कोर्स से रुका। ये हमारे निर्मित केंद्र वाले क्या बोलते, उधर फंड नहीं आ रहा बोल को बोलते, इन्हों क्या बोलते, आओ भाई फंड आता है क्या करना था। मैं ये बोलना चाहता हूँ, हमारे जो भी हमारे जो सोशल एक अच्छे दिमाग का व्यक्ति लीडर थी,
इलेक्शन की हद तक जो लोग 28 वाले यूज करते क्या तुम्हें? ऐसा नहीं रहता, ये ऐसा रहता हमारा, जब तक हमारा अपोजिट मजबूत नहीं होता हमें मैदान में काम नहीं कर सकते। और दूसरी बात, ये उर्दू स्कूल 200 बच्चे पढ़ रहे हैं यहाँ। ये 200 बच्चों को जो बेसिक सहूलत रहती क्या रहती, उनका कंपाउंड रहता, स्मार्ट क्लास करते, पीने का पानी करते। कईयों सालों से ऐसा डैमेज है यहाँ स्कूल में, आज भी हमारे को अफसोस से बोलना पड़ता, आज भी वो चीज़ें हमारे पास नहीं है। ये कई बात से नहीं है। और मैं दूसरी बात हमारे डीसी साहब से रिक्वेस्ट करता हूँ, ये स्कूल को हमारे डीडी साहब, बीओ साहब, वो लोग क्या है अभी हमारे स्कूल को काम नहीं कर रहे। उनका मंशा क्या है होते नहीं, वो बड़े बड़े उनके फ्रेंड सर्कल में टच होना, ये गरीब, हालांकि अधिकारी गवर्नमेंट के हो ना, गवर्नमेंट स्कूल के अधिकारी है, पर गवर्नमेंट स्कूल को आना उनको पसंद नहीं है। और गवर्नमेंट स्कूल में क्या क्या बेसिक सहूलत है वो लोग उनको वो इंटरेस्ट भी नहीं है उनको। कई को तो हमारे पास जो लीडर है वो लोग एक्टिव नहीं है। हमारे शिवराज पटेल साहब, मैं मीडिया के जरिए से बोलना चाहता हूँ, शिवराज पटेल हमारे एमएलए साहब से, आप लोग हमारे सिटी के एमएलए, मैं तो रिक्वेस्ट करता हूँ ये डिपार्टमेंट को तो एक्टिव करो। जो गवर्नमेंट स्कूल है फर्स्ट प्रिपेयर हमारे आश्रा कॉलोनी में, कई को तो वहाँ एक ड्राइवर के बच्चे, एक हमाली के बच्चे, एक बर्तन मांजने के बच्चे, एक हमाली के बच्चे, ये सब चीज़ें गरीबों के बच्चे वहाँ पढ़ रहे। वो गरीबा के बच्चे तुम्हारे से इंजीनियर नहीं बनना क्या? तुम्हारे कई बार हमारे पास और एक बात बोलना चाहता हूँ मैं, हमारे रायचूर में जितने भी लीडरशिप मेरे देखना देख रहे जब से, कौन भी अनएजुकेटेड लीडर नहीं है यहाँ, पूरे एजुकेटेड लीडर थे, पर एजुकेशन पीछे, कई बात से पीछे, एजुकेशन को कई को इम्प्लीमेंट नहीं करे, कई को बहाल नहीं करे इनको। और मैं बोसरा साहब से, वसंत कुमार साहब से, इनको से बोलना चाहता हूँ, ये जो हमारा स्कूल है 28 वार्ड, उसको कंपाउंड रन दे, स्मार्ट क्लास, इसको जरा हमारे लोगों को डिपार्टमेंट डीसी साहब को बात कर दो तो अच्छा रहता हमको। मैं उम्मीद, आज हम डीसी साहब के पास एक दौरा था हमारा, डीसी साहब के एक मेमोरेंडम लेटर दे रहे थे। वो लेटर की वजह क्या है बोले तो 28 वार्ड चंद्रबंडा रोड आशिरा कॉलोनी के पास गवर्नमेंट स्कूल है, उर्दू स्कूल। वो उर्दू स्कूल को वहाँ पर पूरा वंचित है, वहाँ की बेसिक जो फैसिलिटीज़ है वो बेसिक फैसिलिटीज से पूरा महरूम है वहाँ वो स्कूल। वहाँ पर जैसा सादिक भाई बोले, वहाँ पर एक ऑटो ड्राइवर के बच्चे, पेंट का काम करने वाले, हमाली काम करने वाले, डेली वेज जो लेबर है, डेली वेज काम करने वाले, वैसे उनके बच्चे वहाँ पर पढ़ रहे हैं। तो पढ़ने की वजह से क्या आप स्कूल को आप पूरे जो उनके नीड्स है, जो उनके हुकूक है, उससे महरूम रख रहे क्या? वीआईपी के बच्चे पढ़ना है क्या? अभी जो निर्मित केंद्र